ಓಂ ಮಹಾಗಣಾಧಿಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹಯಗ್ರೀವ ಸ್ವಾಮಿ ಲಲಿತೋಪಾಖ್ಯಾನವನ್ನು ಅಗಸ್ತ್ಯರಿಗೆ ಹೇಳಿ ಲಲಿತಾ ಸಹಸ್ರವನ್ನು ಹೇಳಿಲ್ಲ. ನನಗೆ ಯಾಕೆ ಹೇಳಲಿಲ್ಲ ಅಂತ ಅಗಸ್ತ್ಯರು ವಿನಯದಿಂದ ಕೇಳಿದರು ಹಯಗ್ರೀವ ಸ್ವಾಮಿನ. ಹಯಗ್ರೀವ ಸ್ವಾಮಿ ಖುಷಿಪಟ್ಟು, ಓ ಲೋಪಾಮುದ್ರಾಪತಿ ಅಗಸ್ತ್ಯ ಸಾವಧಾನ ಮನುಷ್ಯನು. ಓ ಲೋಪಾಮುದ್ರಾಪತಿ ಅಗಸ್ತ್ಯರೇ, ಸಾವಧಾನವಾಗಿ ಕೇಳಿಸ್ಕೊಳ್ಳಿ, ನಾನು ನಿಮಗೆ ಯಾಕೆ ಲಲಿತಾ ಸಹಸ್ರನಾಮವನ್ನು ನಿಮಗೆ ಹೇಳಿಲ್ಲ ಅನ್ನೋಂಥ ವಿಷಯವನ್ನು ಈಗ ನಿಮಗೆ ಹೇಳ್ತೀನಿ ಅಂತ ಹೇಳಿ ಈಗ ಒಂದು ಶ್ಲೋಕವನ್ನು ಹೇಳ್ತಿದ್ದಾರೆ ಹಯಗ್ರೀವ ಸ್ವಾಮಿ. ರಹಸ್ಯಮಿತಿ ಮತ್ವಾಹಂ ನೋಕ್ತವಾಂತಿ ಚ ಅನ್ಯಥಾ. ಓ ಅಗಸ್ತ್ಯರೇ, ಏನೋ ಸುಮ್ಮನೆ ನಾನು ಮನೆಗೆ ಹೋಗಬೇಕು, ಬೇಗ ಲಕ್ಷ್ಮಿ ಕರೀತಿದ್ದಾಳೆ, ಅದಕ್ಕೆ ನಾನು ಬಿಟ್ಬಿಟ್ಟೆ ಅಥವಾ ನಾನು ಮರ್ತೋದೆ ಅಂತ ನೀವು ಅನ್ಕೊತಾ ಇದ್ರಿ. ಇದು ಯಾವುದು ಕಾರಣ ಅಲ್ಲ. ಏನು ಕಾರಣ ಅಂತಂದರೆ ರಹಸ್ಯಮಿತಿ. ಲಲಿತಾ ಸಹಸ್ರನಾಮ ರಹಸ್ಯ, ಸೀಕ್ರೆಟ್ಟು. ಅದಕ್ಕೆ ನಿಮಗೆ ಹೇಳಿಲ್ಲ. ಸೀಕ್ರೆಟ್ ಅಂದರೆ ಕಿವಿಯಲ್ಲಿ ಹೇಳೋದಂತನಾ? ಕಿವಿಯಲ್ಲಿ ಮಾತ್ರನೇ ಹೇಳಬೇಕು ಅಂತನಾ? ಅಲ್ಲ. ಅಕಸ್ಮಾತು ಕಿವಿಯಲ್ಲಿ ಹೇಳಬೇಕಾಗಿರುವಂಥ ಒಂದು ವಿಷಯ ಯಾರಿಗೂ ಗೊತ್ತಾಗಬಾರ್ದು ಇರುವಂಥ ಒಂದು ವಿಷಯ ಅಂತಂದರೆ, ನೀವು ಇನ್ನೊಂದು ಕಡೆಯೂ ಭಗವಂತ ಇನ್ನೊಂದು ರೂಪದಲ್ಲೂ ಒಂದು ರಹಸ್ಯವನ್ನು ಹೇಳ್ತಾರೆ ಇನ್ನೊಬ್ಬರಿಗೆ. ಭಗವದ್ಗೀತೆ ಎಂಡ್ ಮಾಡ್ತಾ ಶ್ರೀಕೃಷ್ಣ ಪರಮಾತ್ಮ, ಓ ಅರ್ಜುನ, ರಹಸ್ಯತಮಂ ಶಾಸ್ತ್ರಮಿದಂ. ಈಗ ನಿನಗೆ ಭಗವದ್ಗೀತೆಯನ್ನು ಹೇಳಿದ್ದೀನಲ್ವ ನಾನು, ಇದು ಗುಹ್ಯತಮವಾಗಿರುವಂಥ ಒಂದು ಶಾಸ್ತ್ರ. ಗುಹ್ಯ, ಸೀಕ್ರೆಟ್. ರಹಸ್ಯ, ಗುಹ್ಯ, ಇದು ಸಿನಾನಿಮ್ಸ್ ಸಂಸ್ಕೃತಲ್ಲಿ, ವಿಚ್ ಮೀನ್ಸ್ ಸೀಕ್ರೆಟ್ ಅಂತ. ಸೀಕ್ರೆಟ್ ಆಗಿರುವಂಥ ಒಂದು ವಿದ್ಯೆ ನಿನಗೆ ಹೇಳಿದ್ದು. ಏನು ಹೇಳಿದ್ದು? ಯುದ್ಧದಲ್ಲಂತೆ ಸೀಕ್ರೆಟ್ ಹೇಳಿದ್ದಂತೆ. ಏನಾದರೂ ಅರ್ಥ ಇದೆಯಾ? ಹೋಗಲಿ, ಏನೋ ಟೆಂಟಲ್ಲಿ ಅಥವಾ ರಾತ್ರಿ ಯಾವುದೋ ಒಂದು ರಾತ್ರಿ ಯಾರು ಇಲ್ಲದೆ ಇರುವಂಥ ಒಂದು ಸಂದರ್ಭದಲ್ಲಿ ಎಲ್ಲರೂ ಮಲ್ಕೊಂಡಿರುವಂಥ ಒಂದು ಸ್ಥಿತಿಯಲ್ಲಿ ಹೇಳಿದರೆ ಸೀಕ್ರೆಟ್ ಅಂತ ಹೇಳ್ಕೊಬೋದೇನೋ, ಅಥವಾ ಯಾರು ಪಕ್ಕದಲ್ಲಿ ಇರಬಾರ್ದು. ಇಲ್ಲಿ ನೋಡಿದ್ರೆ ಯುದ್ಧದಲ್ಲಿ ಹೇಳಿಬಿಟ್ರು ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆ, ಇದು ಗುಹ್ಯತಮ ಶಾಸ್ತ್ರಮಿದಂ ಅಂತ ಹೇಳಿದರು. ಏನಾದರೂ ಇದೆಯಾ ಅಂತಂದರೆ, ಸೀಕ್ರೆಟ್ ಅಂತಂದರೆ ನಮ್ಮ ಭಾಷೆಯಲ್ಲಿ ಹೇಳ್ಕೊಬೇಕು ಅಂತಂದರೆ ಕೋಡ್ ಲ್ಯಾಂಗ್ವೇಜ್. ಕೋಡ್ ಲ್ಯಾಂಗ್ವೇಜ್ ಎಲ್ಲಿ ಯೂಸ್ ಮಾಡ್ತಾರೆ? ಇರುವಂಥವ್ನು ಮುಂದೆ ಇರುವಂಥವನಿಗೆ ಮೆಸೇಜ್ ಕನ್ವೆ ಆಗಿಬಿಡಬೇಕು, ಬಟ್ ಬೇರೆಯವ್ರಿಗೆ ಈಸಿಯಾಗಿ ಅರ್ಥ ಆಗಲ್ಲ. ಯಾಕೆ ಅರ್ಥ ಆಗಲ್ಲ ಅಂದರೆ, ನಾನು ಹೇಳಿರುವಂಥ ಒಂದು ಮಾತದಲ್ಲಿ ಬೇರೆ ಏನೋ ಅರ್ಥ ಇದೆ. ಅಂದರೆ ಆಚೆಯವ್ರಿಗೆ ಒಂದು ವಿಷಯ ಕಾಣ್ತಿದೆ, ಬಟ್ ಅದಲ್ಲ ವಿಷಯ, ಇನ್ನೊಂದು ವಿಷಯನೂ ನಾನು ಹೇಳಿರುವಂಥ ಒಂದು ಮಾತದಲ್ಲಿ ಇದೆ ಅಂತ ಮಾತಾಡೋದು. ಇದು ಆ್ಯಕ್ಚುಲಿ ಜಾಸ್ತಿ ಆರ್ಮಿಗಳಲ್ಲಿ ನೋಡ್ತೀವಿ. ಆರ್ಮಿಗಳಲ್ಲಿ ಒಂದು ಕಡೆಯಿಂದ ಇನ್ನೊಂದು ಕಡೆ ಇನ್ಫಾರ್ಮೇಷನ್ ಹೋಗಬೇಕು ಅಂತಂದರೆ, ಅಥವಾ ಇನ್ವೆಸ್ಟಿಗೇಷನ್ ಏಜೆನ್ಸಿಗಳಲ್ಲಿ ಎಲ್ಲೆಲ್ಲಿ ಟ್ಯಾಪ್ ಮಾಡಬೇಕು ಮಾಡ್ತಾರೋ ಗೊತ್ತಿಲ್ಲ, ಅದಕ್ಕೆ ಸ್ವಲ್ಪ ಸ್ಟ್ರಿಕ್ಟ್ ಆಗಿದ್ದು, ಸ್ವಲ್ಪ ಎಚ್ಚರಿಕೆಯಿಂದ ಇದ್ದು ಮಾತಾಡ್ಕೊತಾರೆ. ಕೋಡ್ ಲ್ಯಾಂಗ್ವೇಜಸ್ಸಲ್ಲೇ ಮಾತಾಡ್ಕೊತಾರೆ. ಅದೇ ಥರ ಇಲ್ಲೂ ಸಹ ರಹಸ್ಯಮಿತಿ. ಲಲಿತಾ ಸಹಸ್ರನಾಮ ಆಚೆ ಕಾಣಲಿಕ್ಕೆ ಒಂಥರ ಇರುತ್ತೆ, ಬಟ್ ಅದು ತುಂಬ ಡೀಪ್ ಆಗಿರುವಂಥ ಒಂದು ವಿಷಯಗಳು ಸಹಸ್ರನಾಮದಲ್ಲಿ ಇದೆ. ಅದಕ್ಕೆ ನಿಮಗೆ ಇಲ್ಲಿವರೆಗೂ ಹೇಳಲಿಲ್ಲ. ತುಂಬ ಸೀಕ್ರೆಟು, ತುಂಬ ಕಾನ್ಸಂಟ್ರೇಟೆಡ್ ಆಗಿರುವಂಥ ಒಂದು ನಾಲೆಡ್ಜು ಸುಮ್ಮನೆ ಹೇಳಬಾರ್ದು. ಅದು ಭಗವಂತನಿಗೆ ಸಂಬಂಧಪಟ್ಟಿರುವಂಥ ಒಂದು ಕೋಡ್ ಲ್ಯಾಂಗ್ವೇಜ್ ಕೇಳಿಸ್ಕೊಬೇಕು ಅಂತಂದರೆ ಇರಬೇಕಾಗಿರುವಂಥ ಒಂದು ಕ್ವಾಲಿಟಿ ಏನು? ಆ ಕ್ವಾಲಿಟಿ ನಿಮ್ಮಲ್ಲಿ ಆಲ್ರೆಡಿ ಇದೆ. ಏನು ಅಂತಂದರೆ, ಪುನಶ್ಚ ಪೃಚ್ಛತೆ ಭಕ್ತ್ಯ. ಭಕ್ತಿ. ನೀವು ಭಕ್ತಿಯಿಂದ ನನ್ನನ್ನು ಕೇಳಿದ್ರಿ, ಆ ಭಕ್ತಿ ನಿಮ್ಮಲ್ಲಿದೆ. ನಿಮಗೆ ಆ ಕ್ವಾಲಿಟಿ ಇರೋದ್ರಿಂದಾನೇ ತಸ್ಮಾತ್ ತತೆ ವದಾಮ್ಯಹಂ, ನಿಮಗೆ ಲಲಿತಾ ಸಹಸ್ರನಾಮನ ಹೇಳ್ತೀನಿ ಅಂತ ಅಭಯವನ್ನು ಕೊಟ್ಬಿಟ್ರು. ಅಗಸ್ತ್ಯರಿಗೆ ಹ್ಯಾಪಿ, ನಮಗೂ ಹ್ಯಾಪಿ. ಇನ್ನೇನು ವದಾಮ್ಯಹಂ ಅಂತ ಹೇಳ್ಬಿಟ್ರು, ಲಲಿತಾ ಸಹಸ್ರನಾಮವನ್ನು ಹೇಳಿಡ್ತಾರೆ ಅಂತಂದರೆ ಹಯಗ್ರೀವ ಸ್ವಾಮಿ ಇನ್ನೂ ಹೇಳಿಲ್ಲ. ಒಬ್ಬ ಗುರುವಾಗಿ ಇನ್ನೊಂದು ನೆಕ್ಸ್ಟ್ ಸ್ಟೆಪ್ನ ತಗೊತಿದ್ದಾರೆ ಹಯಗ್ರೀವ ಸ್ವಾಮಿ. ಆ ನೆಕ್ಸ್ಟ್ ಸ್ಟೆಪ್ ಏನು ಅಂತ ನಾವು ತಿಳ್ಕೊಳ್ಳೋ ಮುಂಚೆ ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗ್ಗೆ ಅಂತ ಇನ್ನೊಂದು ಸಂಘಟನೆ ಒಂದು ಶೇರ್ ಮಾಡ್ಕೊಬೇಕು. ಶೃಂಗೇರಿ ಶಾರದಾ ಪೀಠ ತುಂಬ ಪ್ರಸಿದ್ಧವಾಗಿರುವಂಥದ್ದು. ಆ ಶಾರದಾ ಪೀಠಕ್ಕೆ ಈಗ ಪ್ರಸ್ತುತ ಶಂಕರಾಚಾರ್ಯರು ಆದ ಜಗದ್ಗುರು ಶ್ರೀ ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಗಳವರ ಜೀವನದಲ್ಲಿ ನಡೆದಿರುವಂಥ ಒಂದು ಸಂಘಟನೆ. ಏನು ಅಂತಂದರೆ, ಅವರ ಸನ್ಯಾಸ ಸ್ವೀಕಾರ ಆಗಿರುವಂಥ ಒಂದು ಕಾಲದಲ್ಲಿ ಅವರ ಗುರುಗಳಾದ ಜಗದ್ಗುರು ಶ್ರೀ ಶ್ರೀ ಅಭಿನವ ವಿದ್ಯಾತೀರ್ಥ ಮಹಾಸ್ವಾಮಿಗಳವರ ಜೊತೆ ಯಾತ್ರೆಯಲ್ಲಿದ್ದರಂತೆ. ಶೃಂಗೇರಿ ಗುರುಗಳಿಗೆ ಒಂದು ನಿಯಮ ಇದೆ, ಎಲ್ಲಿಗೆ ಹೋದ್ರೂ ಸಹ ಅನುಗ್ರಹ ಭಾಷಣ ಕೊಡಬೇಕು. ಅಂತಂದರೆ ನಮ್ಮ ಭಾಷೆಯಲ್ಲಿ ಹೇಳ್ಕೊಬೇಕು, ಡಿಸ್ಕೋರ್ಸಸ್, ಪ್ರವಚನಗಳು ಕೊಡಬೇಕು. ಗುರುಗಳು ಕೊಟ್ಟರೆ, ಜಗದ್ಗುರುಗಳು ಕೊಟ್ಟರೆ ಅದು ಅನುಗ್ರಹ ಭಾಷಣ ಅಂತ ಕರೀತಾರೆ. ಹಾಗಾಗಿ ಅನುಗ್ರಹ ಭಾಷಣ ನೀಡಬೇಕು ಅಂತ ಒಂದು ನಿಯಮ ಇದೆ. ಸೊ ಒಂದು ಕಡೆ ಮೋಸ್ಟ್ಲಿ ಬ್ಯಾಂಗ್ಳೂರಿಗೆ ಬಂದ್ರೆ ಅನಿಸುತ್ತೆ. ಆವಾಗ ಭಾರತೀ ತೀರ್ಥ ಮಹಾಸ್ವಾಮಿಗಳವನ್ನ ನೀವು ಮಾತಾಡಬೇಕು ಅಂತ ಪ್ರಾರ್ಥನೆ ಮಾಡಿದರು ಜನ. ಬಟ್
ಭಾರತೀ ತೀರ್ಥ ಮಹಾಸ್ವಾಮಿಗಳವರಿಗೆ ಕನ್ನಡ ಅಷ್ಟಷ್ಟು ಬರುತ್ತೋ ಅಥವಾ ಸ್ವಲ್ಪ ಯೋಚನೆ ಮಾತಾಡ್ಬೋದಾ, ಪರವಾಗಿಲ್ವಾ ಅಂತ ಒಂದು ಯೋಚನೆ, ಏನೋ ಒಂದು ಯೋಚನೆ ಇತ್ತು. ಆವಾಗ ಅವ್ರ ಗುರುಗಳು ಜಗದ್ಗುರು ಶ್ರೀ ಶ್ರೀ ಅಭಿನವ ವಿದ್ಯಾತೀರ್ಥ ಮಹಾಸ್ವಾಮಿಗಳವರು ಹೇಳಿದ್ರಂತೆ, ಶಿಷ್ಯ ಸ್ವಾಮಿಗಳೇ, ಏನಕ್ಕೆ ಯೋಚನೆ ಮಾಡ್ತಾ ಇದ್ರಿ? ನೀವು ಯೋಚನೆ ಮಾಡಂಗಿಲ್ಲ, ಡೈರೆಕ್ಟಾಗಿ ಮಾತಾಡೋದೆ, ಅನುಗ್ರಹ ಭಾಷಣ ನೀವು ಕೊಡಲೇಬೇಕು. ಯಾಕೆ ಗೊತ್ತಾ? ಈ ಪೀಠಕ್ಕೆ ಗುರುಗಳು ಬಂದಿರುವಂಥವರು ಯಾರೇ ಆದರೂ ಮಾತಾಡಲೇಬೇಕು, ಅನುಗ್ರಹ ಭಾಷಣ ಮಾಡಲೇಬೇಕು. ಅದೊಂದು ಕರ್ತವ್ಯ, ಈ ಪೀಠದಲ್ಲಿ ಇರುವಂಥವು ಯತಿಗಳಿಗೆ ಅದೊಂದು ಕರ್ತವ್ಯ. ಅದು ಸಹ ಶಿಷ್ಯರು ಬಂದು ಕೇಳಿ ನೀವು ನಿಮ್ಮ ಅನುಗ್ರಹ ಭಾಷಣ ಕೇಳಬೇಕು ಅಂತ ಕೇಳಿದಾಗ ನೀವು ಮಾತಾಡಲೇಬೇಕು. ಗುರುಗಳಿಗೆ ಇರಬೇಕಾಗಿರುವಂಥ ಒಂದು ಕರ್ತವ್ಯ ಅನುಗ್ರಹ ಭಾಷಣೆ ಮಾಡೋದು, ಶಿಷ್ಯರಿಗೆ ದಾರಿ ತೋರಿಸೋದು ಅಂತ ಹೇಳಿದ್ರಂತೆ. ಈ ಸಂಘಟನೆಯಲ್ಲಿ ಏನು ಗೊತ್ತಾಗುತ್ತೆ? ಗುರುವಾಗಿರುವಂಥ ಒಂದು ಅನುಗ್ರಹ ಭಾಷಣ ಮಾಡಬೇಕು, ಅಷ್ಟೇನಾ? ಇಲ್ಲ, ಇನ್ನೊಂದು ರಹಸ್ಯನೂ ಇನ್ನೊಂದು ವಿಷಯನೂ ಇದೆ. ಇಲ್ಲಿ ನೋಡಿ, ಜಗದ್ಗುರು ಶ್ರೀ ಶ್ರೀ ಅಭಿನವ ವಿದ್ಯಾತೀರ್ಥ ಮಹಾಸ್ವಾಮಿಗಳವರು ಶಿಷ್ಯ ಸ್ವಾಮಿಗಳನ್ನು ಟ್ಯೂನ್ ಮಾಡ್ತಿದ್ದಾರೆ, ಶಿಷ್ಯ ಸ್ವಾಮಿನ ಗುರುವಾಗಿ ಟ್ಯೂನ್ ಮಾಡ್ತಿದ್ದಾರೆ. ಅದೇ ಕೆಲಸ ಈಗ ಹಯಗ್ರೀವ ಸ್ವಾಮಿ ಮಾಡಲಿದ್ದಾರೆ ಅಗಸ್ತ್ಯರನ್ನ. ಈಗ ಅಗಸ್ತ್ಯರು ಶಿಷ್ಯರಾಗಿದ್ದಾರೆ, ಲಲಿತಾ ಸಹಸ್ರನಾಮವನ್ನು ಶಿಷ್ಯರಾಗಿ ಸ್ವೀಕರಿಸ್ತಿದ್ದಾರೆ. ಬಟ್ ನಾಳೆ ಗುರುವಾಗಿ ಲಲಿತಾ ಸಹಸ್ರನಾಮವನ್ನು ಉಪದೇಶ ಮಾಡ್ತಾರೆ. ಸೊ ಇವ್ರನ್ನ ನಾನು ಗುರುವಾಗಿ ಈಗ ಟ್ರೈನ್ ಮಾಡಬೇಕು ಅಂಥೇಳಿ ಆ ಗುರುವಿಗೆ ಏನು ಥಾಟ್ ಪ್ರಾಸೆಸ್ ಇರಬೇಕು ಅನ್ನೋವಂಥ ಒಂದು ವಿಷಯವನ್ನು ಈಗ ಹಯಗ್ರೀವ ಸ್ವಾಮಿ ಬರುವಂಥ ಒಂದು ಶ್ಲೋಕದಲ್ಲಿ ಹೇಳ್ತಿದ್ದಾರೆ. ಏನು? ಬ್ರೂಯಾತ್ ಶಿಷ್ಯಾಯ ಭಕ್ತ್ಯಾಯ ರಹಸ್ಯಮಪಿ ದೇಶಿಕಃ. ರಹಸ್ಯವಾಗಿರುವಂಥ ಒಂದು ವಿದ್ಯೆ ಹೌದು ಲಲಿತಾ ಸಹಸ್ರನಾಮ, ಆದರೆ ಶಿಷ್ಯ ಆಗಿರುವಂಥವನು ಭಕ್ತಿಯಿಂದ ಕೇಳಿದ್ರೆ ಕೊಡ್ಬೋದು. ಯಾರಿಗೆ ಕೊಡಬೇಕು ಅಂತ ಹೇಳಿದರೆ ಸರಿ, ಯಾರಿಗೆ ಕೊಡಬಾರ್ದು ಅದನ್ನೂ ಹೇಳ್ತಿದ್ದಾರೆ. ಟ್ರೈನಿಂಗ್. ಭವತಾನ ಪ್ರದೇಯಂ ಸ್ಯಾತ್ ಭಕ್ತ್ಯ ಕದಾಚನ. ಭಕ್ತಿ ಇಲ್ಲದೆ ಇರುವಂಥವನಿಗೆ ಕೊಡಬಾರ್ದು. ನೀನು ಯಾವಾಗಲೂ ಭಕ್ತಿ ಇಲ್ಲದೆ ಇರುವಂಥವನ್ನೇ ಕೊಡಲೇಬೇಡ. ಬರೀ ಭಕ್ತಿ ಇಲ್ಲದೆ ಇರುವಂಥವನಿಗೆನಾ? ಇದು ಯಾರಿಗೆ ಕೊಡಬೇಕು, ಯಾರಿಗೆ ಕೊಡಬಾರ್ದು, ಇದು ಕ್ಲಿಯರ್ ಆಗಿ ಅಗಸ್ತ್ಯರನ್ನ ಟ್ರೈನ್ ಮಾಡಿಬಿಡ್ತಿದ್ದಾರೆ ಲಲಿತಾ ಸಹಸ್ರನಾಮ ಕೊಡೋ ಮುಂಚೆನೆ. ಯಾಕೆ? ಲಲಿತಾ ಸಹಸ್ರನಾಮ ಕೊಟ್ಬಿಟ್ರೆ ಇನ್ನು ಆನಂದದಲ್ಲೇ ಇರ್ತಾರೆ. ಹಾಗಾಗಿ ಮುಂಚೆನೇ ಹೇಳಿಬಿಡ್ಬೇಕು, ಕ್ಲಿಯರ್ ಮಾಡಿಬಿಡ್ಬೇಕು. ಏನು, ಯಾರಿಗೆ ಕೊಡಬೇಕು, ಯಾರಿಗೆ ಕೊಡಬಾರ್ದು. ವದಾಮ್ಯಹಂ, ನಿನಗೆ ಲಲಿತಾ ಸಹಸ್ರನಾಮವನ್ನು ಹೇಳ್ತೀನಿ, ಆದರೆ ಯಾರಿಗೆ ಕೊಡಬೇಕು, ಯಾರಿಗೆ ಕೊಡಬಾರ್ದು ಅನ್ನೋದು ಕ್ಲಿಯರ್ ಆಗಿ ತಿಳ್ಕೊಂಬಿಡಿ ಅಗಸ್ತ್ಯರೇ. ಒಂದು ಭಕ್ತಿ ಇರುವಂಥವ್ರಿಗೆ ಕೊಡಬೇಕು, ಭಕ್ತಿ ಇಲ್ಲದೆ ಇರುವಂಥವ್ರಿಗೆ ಕೊಡಬಾರ್ದು. ಇನ್ನು ಶ್ಲೋಕಗಳಿದೆ. ಲಲಿತಾ ಸಹಸ್ರನಾಮ ಸ್ತೋತ್ರ ಯಾರಿಗೆ ಕೊಡಬಾರ್ದು ಅನ್ನೋದು ಕ್ಲಿಯರ್ ಆಗಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಅದು ಏನು ಎಲ್ಲ ಅಂತ ಮುಂದಿನ ಎಪಿಸೋಡಲ್ಲಿ ನೋಡೋಣ. ಅಲ್ಲಿವರೆಗೂ ಸ್ವಸ್ತಿ.